ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ವಸುದೇವ ಕುಟುಂಬ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ವಂಶಿ ಸ್ವಾತಿನ ಹುಡ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಗಣಪತಿ ತಾತ ಸಿಕ್ಕಾಪಟ್ಟೆ ಸಲ ಕಾಲ್ ಮಾಡ್ತಾ ಇದ್ರೆ ವಂಶಿ ಕಟ್ ಮಾಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಮನೇಲಿ ರಾಧಿಕಾ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡು, ಈ ವಂಶಿಗೆ ಏನಾಗಿದೆ, ಕಾಲ್ ಪಿಕ್ ಮಾಡಿ ಸ್ವಾತಿ ಎಲ್ಲಿದ್ದಾಳೆ ಅಂತ ಒಂದು ಮಾತು ಹೇಳೋಕ್ಕಾಗಲ್ವಾ, ಹೇಳಿದರೆ ನಿತಿನ್ ಕೂಡ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಾಗುತ್ತೆ, ಎಷ್ಟು ಸಮಾಧಾನ ಆಗುತ್ತೆ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಮತ್ತೆ ಗಣಪತಿ ತಾತನ ಹತ್ರ, ಅಪ್ಪ ವಂಶಿ ಏನಾದರೂ ರಿಸೀವ್ ಮಾಡಿದ್ನ, ಸ್ವಾತಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ ಅಂತ ಅಂದಾಗ, ಇಲ್ಲ ಅವನು ಫೋನೇ ಪಿಕ್ ಮಾಡ್ತಿಲ್ಲ, ಮೋಸ್ಟ್ಲಿ ಅವನಿಗೆ ಸ್ವಾತಿ ಸಿಕ್ಕಿಲ್ಲ ಅಂತ ಅನಿಸುತ್ತೆ, ಅದಕ್ಕೆ ಇಲ್ಲಾಂದರೆ ಅವನು ನನಗೆ ಖಂಡಿತ ಫೋನ್ ಪಿಕ್ ಮಾಡಿ ಹೇಳೋನು ಅಂತ ಅಂದಾಗ, ಏನೇ ಆಗಲಿ ನಮಗೆಲ್ಲ ಇಲ್ಲಿ ಎಷ್ಟು ಆತಂಕ ಆಗ್ತಿದೆ, ಒಂದು ಸಲ ಫೋನ್ ಪಿಕ್ ಮಾಡಿ ಹೇಳ್ಬೇಕಲ್ವಾ ಅಪ್ಪ, ಮೋಸ್ಟ್ಲಿ ಅವನು ಸೈಲೆಂಟ್ ಆಗಿಟ್ಟಿರ್ಬೋದು ಅಥವಾ ಡಿಸ್ಟರ್ಬ್ ಆಗುತ್ತೆ ಅಂತ ಎಲ್ಲೋ ಹಾಕಿರ್ಬೋದು, ಇನ್ನೊಂದ್ಸಲ ಟ್ರೈ ಮಾಡಿ ಅಂತ ಅಂದಾಗ ತಾತ ಪುನಃ ಟ್ರೈ ಮಾಡ್ತಾ ಇರ್ತಾರೆ. ಹಾಗೆ ಎಷ್ಟು ಟ್ರೈ ಮಾಡಿದರೂ ಸಹ ವಂಶಿ ಫೋನ್ ಪಿಕ್ ಮಾಡ್ದಲೇ ಇರಬೇಕಾದ್ರೆ ತಾತ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಕೂತ್ಕೊಬಿಡ್ತಾರೆ. ಒಂದು ಸೆಕೆಂಡಿಗೆ ಮತ್ತೆ ರಿಟರ್ನ್ ವಂಶಿ ಕಾಲ್ ಮಾಡಿದಾಗ, ರಾಧಿಕಾ ವಂಶಿ ಕಾಲ್ ಮಾಡಿಬಿಟ್ಟ, ಏನಂತ ಕೇಳ್ತೀನಿ ಅಂತ ಅಂದ್ಬಿಟ್ಟು, ಹಲೋ ವಂಶಿ, ಸ್ವಾತಿ ಸಿಕ್ಕಿದ್ಲ ಅಂತ ಅಂದಾಗ, ಸಿಕ್ಕಿದ್ಲು, ದೇವಸ್ಥಾನಕ್ಕೆ ಹರಕೆ ತೀರ್ಸಕ್ಕೆ ಬಂದಿದ್ಲಂತೆ, ಕರ್ಕೊಬರ್ತೀನಿ ಅಂತ ಅಂದಾಗ, ಒಬ್ಬಳೆ ಯಾಕೋ ಓದ್ಲು ಅಂತ ಅಂದಾಗ, ಏನೋ ಹರಕೆ ಇತ್ತಂತೆ, ಬೆಂಗಳೂರಿಗೆ ಹೋಗೋ ಮುಂಚೆ ತೀರಿಸ್ಬೇಕು ಅಂತ ಅಂದ್ಲು, ಅದಕ್ಕೆ ಇಲ್ಲಿದ್ದಾಳಂತೆ, ಬೇಗ ಬರ್ತೀನಿ, ಯು ಡೋಂಟ್ ವರಿ, ಏನೇ ಇದ್ರು ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡಿದಾಗ ತಾತನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ವಂಶಿ, ಸಾರಿ ತಾತ, ನೀವು ಟೆನ್ಷನ್ ಮಾಡ್ಕೋತೀರಾ ಅಂತ ನಾನು ಸುಳ್ಳು ಹೇಳಿದೆ, ಆದರೆ ಸ್ವಾತಿ ಎಲ್ಲೇ ಇದ್ದರೂ ಸಹ ಕರ್ಕೊಂಡು ಬರೋದು ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ಸ್ವಾತಿ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ರಾಧಿಕಾ, ಅಪ್ಪ ಏನಂದ ವಂಶಿ ಅಂತ ಅಂದಾಗ, ದೇವಸ್ಥಾನಕ್ಕೆ ಹೋಗಿದ್ದಾಳಂತೆ ಸ್ವಾತಿ, ಕರ್ಕೊಂಬರ್ತಾಳಂತೆ, ನನಗಂತೂ ಸ್ವಲ್ಪ ಸಮಾಧಾನ ಆಯಿತು ಕಣಮ್ಮ ಅಂತ ಅಂದಾಗ, ಹಾಗಾದರೆ ಸ್ವಾತಿ ಸಿಕ್ಕಿದ್ಲು ಅಂತ ಇವಳು ಸಹ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರಂಜನ್ನು, ನೋಡು ಬಾವ, ಯಾವ ರೀತಿ ನಮ್ಮ ಅಕ್ಕ ರೆಡಿ ಆಗಿದ್ದಾಳೆ ಅಂತ ಅಂದಾಗ, ಈ ಕಡೆ ಮದುವೆ ಗೆಟಪಲ್ಲಿ ರಾಗಿಣಿ ರೆಡಿಯಾಗಿ ಬಂದಿರೋದನ್ನು ನೋಡಿ ನಿತಿನ್ಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಿತಿನ್, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ, ಸೋ ಬ್ಯೂಟಿಫುಲ್, ಸೊ ಇಲ್ಲಿ ಜಸ್ಟ್ ಲುಕ್ ಲೈಕ್ ಎ ವಾವ್ ಅಂತ ಅನ್ಬೇಕಾದ್ರೆ, ನಾಚಿಕೆ ಆಗಲ್ವಾ ಅಂತ ಅನ್ಬೇಕಾದ್ರೆ, ಏನಕ್ಕೆ ನಾಚಿಕೆ ಆಗುತ್ತೆ, ಈ ಗೆಟಪಲ್ಲಿ ಬಂದರೂ ಸಹ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿನಗೇನು ಗೊತ್ತಾಗ್ತಾ ಇಲ್ವಾ, ಏನು ಅನ್ನಿಸ್ತಿದೆ ಅಂತ ಕೇಳ್ತಾರೆ. ಹಾಗೆ ಮತ್ತೆ ನಗಾಡ್ಕೊಂಡು ರಾಗಿಣಿ ಹೇಳ್ತಾ ಇರ್ತಾಳೆ, ಇನ್ಮೇಲೆ ಸಿಂಗಲ್ ಆಗಿ ನಿನ್ನ ಹೆಸರನ್ನ ಕರೆಯಲ್ಲ, ಆ ರೀತಿ ಎಲ್ಲ ಕರಿಬಾರ್ದು, ನಮ್ಮಿಬ್ರು ಮದುವೆ ಆಗುತ್ತಲ್ವಾ, ಇವತ್ತು ಸ್ಪೆಷಲ್ ಡೇ ಅಲ್ವಾ, ಅಂದಮೇಲೆ ರೀ ಅಂತ ಕರಿತೀನಿ ಅಂತ ಅನ್ಬೇಕಾದ್ರೆ ಎಲ್ಲ ಹುಡುಗರು ಸಹ ನಗಾಡ್ತಾ ಇರ್ತಾರೆ. ನೋಡು, ಈ ರೀತಿ ಎಲ್ಲ ಆಸೆ ಇಟ್ಕೋಬೇಡ, ನನ್ನ ಮದುವೆಯಾಗ ಆಸೆ ಇಟ್ಕೋಬೇಡ ಅಂತ ನಿನಗೆ ಎಷ್ಟು ಸಲ ಹೇಳಿರೋದು ಅಂತ ಅಂದಾಗ, ನೋಡು ನೀತಿ, ನಾರ್ತ್ ಇಂಡಿಯಾದಲ್ಲಿ ಹುಡುಗಿನಾಗೆ ಮದುವೆ ಮಾಡಬೇಕು ಅಂತ ಅಂದರೆ ಹುಡುಗನ ಎತ್ತಾಕೊಂಡು ಮದುವೆ ಮಾಡ್ತಾರಂತೆ, ಸೊ ಇದು ಸಹ ಒಂದು ಪದ್ಧತಿ ಅಲ್ವಾ, ಅದಕ್ಕೆ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ನೋಡು ನಿತಿನ್, ಈ ರಾಗಿಣಿ ನಿನ್ನ ಮದುವೆ ಆಗ್ಬೇಕಂತ ಸಿಕ್ಕಾಬಟ್ಟೆ ಆಸೆ ಪಟ್ಟಿದ್ದಾಳೆ, ಅಂದಮೇಲೆ ಈ ರಾಗಿಣಿ ಬಿಟ್ಬಿಡ್ತಾಳ, ಖಂಡಿತ ಬಿಡಲ್ಲ, ಇವತ್ತು ನೀನು ನನ್ನ ಮದುವೆ ಆಗಬೇಕಂದ್ರೆ ಆಗಲೇಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ನಿತಿನ್ಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ, ಎಷ್ಟು ವರ್ಷದಿಂದ ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಮೊದಲು ಸ್ವಾತಿ ಬಂದಳು ನಿನ್ನ ಲೈಫಲ್ಲಿ, ಇವಾಗ ಮತ್ತೆ ಬೇರೆ ಏನೋ ಕಥೆನ ನೀನು ಹೇಳ್ತಾ ಇದೆಯಾ, ಹಾಗಾದರೆ ನನ್ನ ಫೀಲಿಂಗ್ಸ್ ನಿನಗೆ ಅರ್ಥನೇ ಆಗಲ್ವಾ, ಅದಕ್ಕೆ ಬೆಲೆನೇ ಇಲ್ವಾ ಅಂತ ಅಂದಾಗ ತುಂಬ ಕೋಪ ಮಾಡಿಕೊಂಡು ನಿತಿನ್ ನೋಡ್ತಾ ಇರಬೇಕಾದ್ರೆ, ಪರವಾಗಿಲ್ಲ, ನೀನು ನನ್ನನ್ನು ಅರ್ಥ ಮಾಡ್ಕೊಳ್ದಿದ್ರು ಪರವಾಗಿಲ್ಲ, ಆದರೆ ನನಗೆ ನೀನು ಬೇಕು, ನೀನನ್ನು ಪಡ್ಕೊಳ್ಳೋಕೆ ಯಾವ ಲೆವೆಲಿಗೆ ಬೇಕಾದರೂ ನಾನು ಇಳಿತೀನಿ ಅಂತ ಹೇಳ್ತಾ ಇರ್ತಾಳೆ. ನೋಡು ನೀತಿ, ಚಿಕ್ಕ ವಯಸ್ಸಿನಲ್ಲಿ ನೀನು ಗೊಂಬೆ ಕೊಡಲಿಲ್ಲ ಅಂದಿದ್ದಕ್ಕೆ ಬಾವಿಲಿ ಬೀಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಆ ಗೊಂಬೆನ ಇಸ್ಕೊಂಡೆ, ಅಂಥದ್ರಲ್ಲಿ ಇವಾಗ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದೀಯಾ, ನೀನು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಈ ರಾಗಿಣಿನ ಅಂಡರ್ ಎಸ್ಟಿಮೇಟ್ ಮಾಡಬೇಡ ಅಂತ ಅಂದಾಗ, ನೀನೇನು ಅಂತ ನನಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಗೊತ್ತು, ಅದಕ್ಕೆ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳೋದು, ನನ್ನ ಪಾಯಿಂಟ್ ಆಫ್ ವ್ಯೂನ ನೀನು ಇದನ್ನು ಪ್ರೂವ್ ಮಾಡಿಬಿಟ್ಟೆ ಅಂತ ಹೇಳ್ತಿರ್ಬೇಕಾದ್ರೆ, ಸಾಕು ಸಾಕು, ಈ ಮಾತುಕತೆ ಎಲ್ಲ ಸ್ಟಾಪ್ ಮಾಡು ಅಂತ ಅಂದ್ಬಿಟ್ಟು ಹೂವಿನ ಹಾರನ ಕೈ ಇಸ್ಕೊತಾ ಇರ್ತಾಳೆ. ಈ ಬಟ್ಟೆ ಹಾರ ಎಲ್ಲ ತಗೊಂಡು, ನೋಡಿ ಇದು ಹೊಸ ಬಟ್ಟೆ ಹಾರ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಬಾ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ, ನಾನು ಇಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ರೆ, ಈ ಕಡೆ ನಿತಿನ್ಗೊಂದು ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಬೆಂಗಳೂರಿಗೆ ಹೋಗೋಕ್ಕೆ ಗೀತಾ ಕುಮಾರ ಹಾಗೆ ಅಜ್ಜಿ ಪದ್ಮ ಎಲ್ಲರೂ ಸಹ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾಳೆ, ಸರೋಜಾ ಬರಬೇಡ ಅಂದರೂ ಇಲ್ಲಿವರೆಗೂ ನಮ್ಮನ್ನು ಕಳ್ಸಕ್ಕೆ ಬಂದಿದ್ದೀಯಾ, ಮನೇಲಿ ನಿನ್ನ ಮಗಳು ಕೂಗಾಡ್ತಾಳೆ ಹೋಗಿ ಅಂತ ಅಂದಾಗ, ಬಿಡಿ ಅಮ್ಮ, ಕೂಗಾಡ್ರು ಕೂಗಾಡ್ತಾಳೆ, ಅವಳಿಗೆ ಇನ್ನೇನು ಕೆಲಸ ಅದೇ ತಾನೇ ಇರೋದು, ಅವಳು ಅಂತಾಳೆ ಅಂತ ನಾನು ಮಾಡೋ ಕೆಲಸನ ಬಿಟ್ಟು ಬರೋಕ್ಕಾಗಲ್ಲ ಅನ್ಬೇಕಾದ್ರೆ, ಅದಕ್ಕೆ ಬಸ್ ಬರೋಕ್ಕೇನೋ ತುಂಬ ಟೈಮ್ ಇದೆ, ನಾವು ಬೆಂಗಳೂರಿಗೆ ಹೋದ್ಮೇಲೆ ಕಾಲ್ ಮಾಡ್ತೀವಿ, ನೀವು ಹೊರಟೋಗಿ ಅಂತ ಅನ್ಬೇಕಾದ್ರೆ, ಇರು ಪದ್ಮ, ನಾನು ಗೀತನ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ಅದಕ್ಕೆ ಇಲ್ಲಿವರೆಗೂ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಚೈತ್ರನ ಎದುರುಗಡೆ ಏನೂ ಕೊಡೋಕ್ಕಾಗಲ್ಲ, ಅದಕ್ಕೆ ಬಂದೆ ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೇಕಾದ್ರೆ, ಗೀತಾ ಬಾರಮ್ಮ ಅಂತ ಕರೆದ್ಬಿಟ್ಟು ಪರ್ಸಲ್ಲಿ ಓಲೆ ಬಳೆ ತೆಗೆದ್ಬಿಟ್ಟು, ಇದೆಲ್ಲ ನಿನಗೆ ಅಂತ ಅಂದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆದರೆ ಕುಮಾರ
ಕುಮಾರನ್ ಮಾತ್ರ ಸಿಕ್ಕಾಬಿಟ್ಟೆ ಖುಷಿ ಆಗ್ತಿರ್ಬೇಕಾದ್ರೆ ಬಳೆ ಓಲೆ ಎಲ್ಲ ನೋಡಿ ಇದೆಲ್ಲ ಯಾಕತ್ತೆ ನನಗಿದೆಲ್ಲ ಬೇಡ ಅಂತ ಅಂದಾಗ ಕುಮಾರ ಅಮ್ಮ ಗೀತನಿಗೇನು ಕೊಡಬೇಡಿ ನಾನು ಅವಳಿಗೆ ಮಾಡಿಸಿ ಹಾಕ್ತೀನಿ ಅಂತ ಅಂದಾಗ ನೀನು ಎಷ್ಟಾದರೂ ದುಡ್ದು ಮಾಡಿಸಾಕೋ ನಾವೇನು ಕೇಳಕ್ಕೆ ಬರಲ್ಲ, ಆದರೆ ಇದೆಲ್ಲ ನನ್ನ ಸೊಸೆಗೆ ಸೇರ್ಬೇಕು ಅನ್ನೋದೇ ನನ್ನ ಆಸೆ. ನಾನು ಪ್ರೀತಿಯಿಂದ ಸೊಸೆಗೆ ಅಂತ ಎತ್ತಿಟ್ಟಿದ್ದೆ, ಅದಕ್ಕೆ ಕೊಡ್ತಾ ಇದ್ದೀನಿ. ಅದರಲ್ಲೂ ಈ ಬಳೆ ಇದೆಯಲ್ಲ, ಇದು ನನ್ನ ತಮ್ಮ ಹೊಸು ನನಗೆ ಅಂತ ಮಾಡಿಸ್ಕೊಟ್ಟಿದ್ದು. ಇದರ ಅಧಿಕಾರ ಇರೋದು ನನ್ನ ಸೊಸೆ ಗೀತನಿಗೆ ಮಾತ್ರ, ಅದಕ್ಕೆ ಕೊಡ್ತಾ ಇದ್ದೀನಿ ತಗೋಮ್ಮ ಅಂತ ಅಂದಾಗ ಗೀತನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ನನಗೆ ಬಳೆ ನೋಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ, ಯಾಕೆಂದರೆ ನಮ್ಮಪ್ಪ ಮಾಡಿಸ್ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದೀರಾ. ಇದ್ರ ಅಧಿಕಾರ ಇರೋದು ನಿಮಗೆ ಅತ್ತೆ, ದಯವಿಟ್ಟು ನನ್ನ ಕ್ಷಮಿಸಿ, ನನಗಿದೆಲ್ಲ ಬೇಡ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಬಸ್ ಸ್ಟ್ಯಾಂಡಲ್ಲಿ ಬಳೆನ ಕೊಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ ಗೀತಾ ಅಂತ ಅನ್ಬೇಕಾದ್ರೆ ಬೇಜಾರು ಏನಿಲ್ಲ, ನೀವು ಖುಷಿಯಿಂದ ಕೊಡ್ತಿದ್ದೀರಲ್ಲ ಅದೇ ನನಗೆ ದೊಡ್ಡ ಖುಷಿ, ಆದರೆ ಇದೆಲ್ಲ ಬೇಡ ಥ್ಯಾಂಕ್ಸ್ ಅತ್ತೆ ಅಂತ ಅನ್ಬೇಕಾದ್ರೆ ನನ್ನ ಹತ್ರ ಥ್ಯಾಂಕ್ಸ್ ಎಲ್ಲ ಏನಕ್ಕೆ ಹೇಳ್ತೀಯ, ನಾನು ನಿನ್ನ ಸೋದರತ್ತೆ, ಬರೀ ನಿನ್ನ ಗಂಡನ ಅಮ್ಮ ಮಾತ್ರ ಅಲ್ಲ ಕಣೆ, ನಂದು ಕೆಲವು ಜವಾಬ್ದಾರಿಗಳೇ ಇರುತ್ತೆ. ಇದನ್ನು ನನ್ನ ತಮ್ಮ ಮಾಡಿಸ್ಕೊಟ್ಟ, ನಾನು ಪ್ರೀತಿಯಿಂದ ನಿನಗೆ ಕೊಡ್ತಿದ್ದೀನಿ, ಬೇಡ ಅಂತ ಅನ್ಬೇಡ. ಈ ಓಲೆನ ಭದ್ರವಾಗಿ ಬ್ಯಾಗಲ್ಲಿ ಇಟ್ಕೋ, ಹಾಗೆ ಈ ಬಳೆನ ಇವಾಗಲೇ ತೊಟ್ಕೊಳ್ಳಿ ಅಂತ ಕೈ ತೊಡಿಸ್ದಾಗ ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ನೋಡೆ ನಿನ್ನ ಕೈಗೆ ಬಳೆಗಳು ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ, ಏಳು ಮಾಡಿಸ್ದಂಗಿದೆ ಕಣೆ ಸೈಜು ಅಂತ ಅಂದಾಗ ಗೀತನಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಅಜ್ಜಿನೂ ಸಹ ಹೌದು ಸರೋಜ ನೀನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನಮ್ಮ ಗೀತನ ಕೈಗೆ ಬಳೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣ್ತಿದೆ, ಹೊಸು ಇದ್ದಿದ್ರೆ ಬರೀ ಖಾಲಿ ಕೈಲಿ ಮದುವೆ ಅಂತೂ ಮಾಡೋ ಪ್ರಸಂಗ ಬರ್ತಿರ್ಲಿಲ್ಲ ಅಂತ ಅಂದಾಗ ಪದ್ಮ ಕಣ್ಣೀರು ಹಾಕ್ಕೊಂಡು ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅತ್ತೆ, ಅವ್ರಿದ್ದಿದ್ರೆ ಮೈ ತುಂಬ ಗೀತನಿಗೆ ಒಡವೆ ಮಾಡಿಸಿ ಹಾಕ್ತಾಯಿದ್ರು, ಅವಳು ಯಾವಾಗಲೂ ನೊಂದ್ಕೋತಾ ಇದ್ಲು, ನನಗೊಂದು ಒಡವೆನೂ ಮಾಡಿಸಿಲ್ಲ ಅಂತ ಹೇಳ್ತಾ ಇದ್ಲು, ಆದರೆ ಇವಾಗ ಅದಕ್ಕೆ ಕಟ್ಟು ಒಡವೆಯಿಂದ ಅವಳಿಗೆ ಸ್ವಲ್ಪನಾದರೂ ಸಮಾಧಾನ ಆಗಿದೆ ಅಂತ ಅಂದಾಗ ಪರವಾಗಿಲ್ಲ ಬಿಡಿ, ಹಳೆದನ್ನೆಲ್ಲ ನೆನಪಿಸ್ಬೇಡಿ, ನಮ್ಮಪ್ಪ ಇದ್ದಿದ್ರೆ ಈ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ ಅಂತ ಗೀತಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪ್ರೀತಿ ಪುಟ್ಟ ಹೇಳ್ತಾ ಇರ್ತಾಳೆ, ಅಲ್ಲ ಸರೋಜ ಅಜ್ಜಿನೂ ಸಹ ಈ ಕಡೆ ಗೀತಕ್ಕನಿಗೆ ಬಳೆ ಕೊಟ್ಟರು, ಸ್ವಾತಿ ಅಕ್ಕನಿಗೂ ಸಹ ಆ ಅಜ್ಜಿ ಬಳೆ ಕೊಟ್ಟರು, ಆದರೆ ನನಗೂ ಮೇಘಕ್ಕನಿಗೂ ಯಾರು ಕೊಡ್ತಾರೆ, ಯಾರೂ ಏನೂ ಕೊಟ್ಟಿಲ್ಲ ಅಂತ ಅಂದಾಗ ಗೀತಾ ಹತ್ರ ಬಂದು ಹೇಳ್ತಾ ಇರ್ತಾಳೆ, ಬೇಜಾರು ಮಾಡ್ಕೋಬೇಡ ಪುಟ್ಟ, ಈ ಅಕ್ಕ ಇರೋವರೆಗೂ ನೀನು ಟೆನ್ಷನ್ ಮಾಡ್ಕೋಬೇಡ, ನೀನು ಚೆನ್ನಾಗಿ ಓದಿ, ಹಾಗೆ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು, ನಿಮ್ಮ ಸ್ವಾತಿ ಅಕ್ಕನ ಥರ ಅರ್ಧಕ್ಕೆ ಬಿಟ್ಟು ನಾನು ಎಲ್ಲೂ ಹೋಗಲ್ಲ, ನಿಮ್ಮನ್ನೆಲ್ಲ ಒಂದು ದಡನ ಸೇರಿಸ್ತೀನಿ ಅಂತ ಅಂದಾಗ ಪದ್ಮನಿಗೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಅವಳೊಬ್ಬ ಸರಿ ಇದ್ದಿದ್ರೆ ಈ ಪರಿಸ್ಥಿತಿ ನಮಗೆ ಬರ್ತಾ ಇರಲಿಲ್ಲ, ಗಂಟು ಮೂಟೆ ಕಟ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಅಲಿಯೋ ಪರಿಸ್ಥಿತಿನೂ ಸಹ ಬರ್ತಾ ಇರಲಿಲ್ಲ, ಅವಳು ನೀ ಜನ್ಮದಲ್ಲಿ ನನಗೆ ಕ್ಷಮಿಸಲ್ಲ ಅಂತ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ವಂಶಿ ಎಲ್ಲ ಕಡೆ ಸ್ವಾತಿ ಫೋಟೋನ ತೋರಿಸ್ಬಿಟ್ಟು ಈ ಹುಡುಗಿ ಎಲ್ಲರೂ ನೋಡಿದ್ರು ಅಂತ ಕೇಳ್ಕೊ ಬರ್ತಿರ್ಬೇಕಾದ್ರೆ ಒಂದು ಅಜ್ಜಿಗೆ ಫೋಟೋ ತೋರಿಸ್ತಾನೆ, ಈ ಹುಡುಗಿನ ಎಲ್ಲಾದರೂ ನೋಡಿದರೆ ಹೇಳಿ ಅಜ್ಜಿ ಪ್ಲೀಸ್ ಅನ್ಬೇಕಾದ್ರೆ, ಓ ಈ ಹುಡುಗಿನ ನಾನು ಹೂವು ಚೆಲ್ಬಿಟ್ಟು ನಾನು ಬೈಸ್ಕೊಂಡು ಹೂವೆಲ್ಲ ಎತ್ಕೊಟ್ಬಿಟ್ಟು ಓದ್ಲಪ್ಪ ಅಂತ ಅಂದಾಗ ಯಾವ ಕಡೆ ಓದ್ಲು ಅಂತ ಅಂದಾಗ ಈ ಕಡೆನೇ ಹೋಗ್ತಾ ಇದ್ಲು ಹೋಗು ಅಂತ ಅಂದಾಗ ಥ್ಯಾಂಕ್ಸ್ ಅಜ್ಜಿ ಅಂತ ಈ ಕಡೆ ಸ್ವಾತಿನ ಹುಡ್ಕೊಂಡು ವಂಶಿ ಬರ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ನಿಂತಿದ್ದು ಸಿಕ್ಕಾಪಟ್ಟೆ ನಗಾಡ್ಕೊಂಡು, ಅಯ್ಯೋ ದಡ್ಡಿ ಅಂದರೆ ದಡ್ಡಿ ಕಣೆ ರಾಗಿಣಿ, ನೀನು ಈ ರೀತಿ ಕಟ್ಟಾಕ್ಬಿಟ್ಟು ನನ್ನನ್ನು ಮದುವೆ ಆಗು ಅಂತ ಅಂದರೆ ನಾನು ಆಗ್ತೀನ ಅಂತ ನಗಾಡ್ತಾ ಇರ್ತಾನೆ. ಹಾಗೆ ರಾಗಿಣಿ ನೋಡು ಈ ರೀತಿ ನಗಾಡ್ಬೇಡ, ಮೊದಲೇ ನನಗೆ ಆಲ್ರೆಡಿ ತಲೆ ತುಂಬ ಸಿಡಿದಿದೆ, ಇವಾಗ ತಾಳಿ ಕಟ್ಟಿದ್ರೆ ಸರಿ, ಇಲ್ಲ ಅಂದರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಅಂದಾಗ ಏನೇ ಮಾಡ್ತೀಯಾ ನಿನ್ನ ಕೈಲಿ ಏನೇ ಆಗುತ್ತೆ, ಹೌದು ಬೊಂಬೆ ಕೊಡಿಸ್ತಿಲ್ಲ ಅಂತ ನೀನು ಬಾವಿಗೆ ಆರ್ತೀನಿ ಅಂತ ನಾಟಕ ಮಾಡಿದೆ ಅಂತ ಹೇಳ್ದಲ್ಲ, ನಾನು ನೀನು ಬೊಂಬೆ ಅಂತ ಅಂದ್ಕೊಂಡಿದ್ಯಾ ಅಂತ ಅಂದಾಗ ಹೇ ನಿತಿನ್ ಅಂತ ರಂಜನು ಕಿರ್ಚಾಡ್ತಾ ಇರ್ತಾನೆ. ಹಾಗೆ ಕಿರ್ಚಾಡ್ಕೊಂಡು ನಮ್ಮಪ್ಪ ಚಿಕ್ಕ ವಯಸ್ಸಿಂದಲೂ ಸಹ ನಿನ್ನನ್ನು ಅಳಿಮಯ್ಯ ಅಂತ ಪ್ರೀತಿಯಿಂದ ಹಿಂದೆ ಕರ್ಕೊಂಡು ಹೋಗ್ತಿದ್ರಲ್ಲ, ಸುತ್ತಾಡಿಸ್ತಿದ್ರಲ್ಲ, ಅದೆಲ್ಲ ನೆನಪಿಲ್ವಾ ಅಂತ ಅಂದಾಗ ಮುಚ್ಚ ಬಾಯ, ನಿಮ್ಮಪ್ಪ ನನ್ನ ಮೇಲಿರೋ ಪ್ರೀತಿಗೆ ಅಳಿಮಯ್ಯ ಅಂತ ಕರಿತಿರ್ಲಿಲ್ಲ ಕಣೋ, ಅವ್ನ ಸ್ವಾರ್ಥಕ್ಕೋಸ್ಕರ ಅವನು ಕರಿತಾ ಇದ್ದ, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ನಿತಿನ್ ಕಿರ್ಚಾಡ್ತಾ ಇರ್ತಾನೆ. ಹಾಗೆ ರಾಗಿಣಿ ಮತ್ತೆ ಕೋಪ ಮಾಡ್ಕೊಂಡು, ಯಾಕೋ ಈ ರೀತಿ ಮಾಡ್ತಿದ್ಯಾ, ಹೋಗಿ ಬೇಗ ರೆಡಿಯಾಗಿ ಹೋಗೋ, ಇಬ್ಬರು ಮದುವೆ ಆಗೋಣ, ಜೀವನ ಪೂರ್ತಿ ಸುಖವಾಗಿರೋಣ ಅಂತ ಅಂದಾಗ ಏ ಲೂಸು ನಿನಗೆ ಅರ್ಥ ಆಗ್ತಿಲ್ವಾ, ನನಗೆ ಮದುವೆ ಆಗಿ ಇಷ್ಟ ಇಲ್ಲ, ಫಸ್ಟ್ ಆಫ್ ಆಲ್ ನಿನ್ನ ಮೇಲೆ ಪ್ರೀತಿನೇ ಇಲ್ಲ ಕಣೆ ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಇಲ್ಲಿಂದ ದೂರ ಹೋಗು, ಇಲ್ಲಾಂದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ನಿತಿನ್ ಹೇಳ್ಬಿಟ್ಟು ಅಷ್ಟಕ್ಕೂ ಈ ರೀತಿ ಬಲವಂತಾಗಿ ಕಟ್ಟಾಕಿ ಒತ್ತಾಯದಿಂದ ಮದುವೆ ಮಾಡಿಸ್ಕೋಬೋದು ಅಂತ ಅದ್ಯಾವ ರೀತಿ ಯೋಚನೆ ಮಾಡಿದೆ ಅಂತ ಬೈತಾ ಇದ್ರೆ ತುಂಬ ಕೆಂಪದಾಗಿ ಕಣ್ಣು ಬಿಟ್ಕೊಂಡು ಗುರಾಯಿಸ್ಕೊಂಡು ನಿತಿನ್ನ ನೋಡ್ತಾ ಇರ್ತಾಳೆ. ಹಾಗೆ ರಂಜನ್ ಬಿಚ್ಚು ನನ್ನ ಕೈನ ಅಂತ ಅನ್ಬೇಕಾದ್ರೆ ಹಾಗಲ್ಲ ಅಂದರೆ ಹಾಗಲ್ಲ, ನಿನ್ನ ಕೈ ಕಾಲನ್ನ ನಾವು ಕಟ್ಟಿರೋದೆ ಅದಕ್ಕೋಸ್ಕರ, ನನ್ನನ್ನು ನೀನು ಮದುವೆ ಆಗಬೇಕಂದ್ರೆ ಆಗಲೇಬೇಕು, ಯಾಕಾಗಲ್ಲ ನಾನು ನೋಡ್ತೀನಿ, ಚಿಕ್ಕ ವಯಸ್ಸಿಂದಲೂ ಸಹ ನಿನ್ನ ಮೇಲೆ ನಾನು ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿದ್ದೀನಿ, ಮದುವೆ ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅನ್ಬೇಕಾದ್ರೆ ಅಕ್ಕ ಕಾಮ್ ಡೌನ್, ಇವನಿಗೆ ಈ ರೀತಿ ಹೇಳಿದ್ರೆ ಅರ್ಥ ಆಗಲ್ಲ, ಮಾಡೋ ರೀತಿನೇ ಮಾಡೋಣ ಅಂತ ರಂಜನ್ ಹೇಳ್ತಾ ಇರ್ತಾನೆ. ಹಾಗೆ ಅಲ್ಲ ಕೊಡೋ ನೀತಿ, ನಾನೇನು ಚೆನ್ನಾಗಿಲ್ವೇನೋ, ನಾನು ಮದುವೆ ಆಗ್ತೀನಿ ಅಂತಂದರೆ ಹುಡುಗರು 1 ಕಿಲೋಮೀಟರ್ ದೂರ ನಿಂತ್ಕೋತಾರೆ, ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಇಲ್ವಾ, ಓದ್ಕೊಂಡಿಲ್ವಾ, ಇದಕ್ಕಿಂತ ಹೆಚ್ಚಾಗಿ ನೀನು ಏನೋ ಬೇಕು ಅಂತ ಅಂದಾಗ ಏನೇ ಅಂದೆ ಆಸ್ತಿ, ನಿನಗೇನು 10 ಪಟ್ಟು ಆಸ್ತಿ ನನಗಿದೆ, ಅಂದ ಚಂದ ಎಲ್ಲ ಇದೆ, ಆದರೆ ಹುಡುಗರಿಗೆ ಬೇಕಾಗಿರೋದು ಒಳ್ಳೆ ಮನಸ್ಸು, ಅರ್ಥ ಮಾಡ್ಕೊಳ್ಳೋ ಮನಸ್ಸಿರೋ ಹುಡುಗಿ ಬೇಕು, ಆದರೆ ನಿನಗೆ ಅದು ಯಾವುದೂ ಇಲ್ಲ, ಅದರ ಅರ್ಥನೂ ನಿನಗೆ ಗೊತ್ತಿಲ್ಲ ಕಣೆ ಅಂತ ಬೈತಿರ್ಬೇಕಾದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗಾದರೆ ನಮ್ಮ ಅಕ್ಕನ ನೀನು ಮದುವೆ ಆಗಲ್ವೇನೋ ಅಂತ ರಂಜನ್ ಕೋಪದಿಂದ ಕೇಳ್ತಿರ್ಬೇಕಾದ್ರೆ ಎಷ್ಟು ಸಲ ಹೇಳೋದು, ಈ ಜನ್ಮದಲ್ಲ ಇನ್ನು 7 ಜನ್ಮದಲ್ಲೂ ನಿಮ್ಮ ಅಕ್ಕನ ಮದುವೆ ಆಗಲ್ಲ ಅಂತ ಅಂದಾಗ ಇಬ್ಬರಿಗೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ.
ಹಾಗೆ ಅಷ್ಟೊತ್ತಿಗೆ ಪಶುಪತಿ ರಂಜನ್ಗೆ ಕಾಲ್ ಮಾಡ್ತಿರ್ಬೇಕಾದ್ರೆ ಯಾಕೋ ಇಷ್ಟೊತ್ತು ರಿಸೀವ್ ಮಾಡಿಲ್ಲ ಅಂತ ಅಂದಾಗ, ಅಪ್ಪ ನನಗಿಲ್ಲಿ ಸಿಕ್ಕಾಬಿಟ್ಟೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾ ಇರ್ತೀನಿ. ಏನಾಗ್ತಿದೆ ಅಲ್ಲಿ ಅಂತ ಅಂದಾಗ, ಈ ನಿತಿನ್ ಮದುವೆ ಆಗಲ್ಲ ಅಂತ ತುಂಬ ಹಠ ಮಾಡ್ತಿದ್ದಾನೆ ಅಂತ ಅಂದಾಗ, ನನಗೆ ಗೊತ್ತು ಅವನು ಅಷ್ಟು ಸುಲಭವಾಗಿ ಆಗಲ್ಲ, ಅದಕ್ಕೆ ನಾನು ಏನಾದರೂ ಐಡಿಯಾ ಮಾಡ್ತಿದ್ದೀನಿ ಅಂತ ಅಂದಾಗ, ಅವನಿಗೆ 4 ತೆಗೆದ್ಬಿಟ್ಟು ಎತ್ತಲ ಅಂತ ಅಂದಾಗ, ಏನು ಈ ರೀತಿ ಮಾಡ್ತಿದ್ಯಾ, ಅವನು ನಿನ್ನ ಅಕ್ಕನ ಗಂಡ ಕಣೋ, ಭಾವ ಆಗೋನು, ಸೇಫಾಗಿ ನೋಡ್ಕೋಬೇಕು, ಹಾಗೆ ಅವನಿಗೇನು ಏಟ್ ಮಾಡಬಾರ್ದು ಕಣೋ, ಸ್ವಾತಿ ಏನಕ್ಕೂ ನಾವು ಕರ್ಕೊಬಂದಿರೋದು ಅವಳನ್ನ ಮುಂದಿಟ್ಕೊಂಡು ತಾಳಿ ಕಟ್ಟೋ ರೀತಿ ಬ್ಲಾಕ್ ಮೇಲ್ ಮಾಡು, ಇಲ್ಲ ಅಂತಂದರೆ ಇವನು ಕಟ್ಟಲ್ಲ, ಸ್ವಾತಿ ಕತ್ತಿಗೆ ಚಾಕುನ ಇಟ್ಬಿಟ್ಟು ಕಟ್ತೀಯೋ ಇಲ್ವೋ ಅಂತ ಎದುರಿಸು, ಖಂಡಿತ ಅವನು ಮುಚ್ಕೊಂಡು ಕಟ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಅಪ್ಪ ಗುಡ್ ಐಡಿಯಾ ಹೇಳಿದ್ರಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅಕ್ಕ ಭಾವನ ಮನೆಗಾದಷ್ಟು ಬೇಗ ಕರ್ಕೊಬರ್ತೀನಿ ಅಂತ ಅಂದಾಗ, ಸರಿ ಸರಿ ನನ್ನ ಹೆಸ್ರನ್ನ ಎಲ್ಲೂ ಲೀಕ್ ಮಾಡಬೇಡ ಅಂತ ಅಂದಾಗ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ಆರತಿ ತಟ್ಟೆ ಒಂದನ್ನು ನೀವು ರೆಡಿ ಮಾಡ್ಕೊಳ್ಳಿ ಅಂತ ರಂಜನ್ ಖುಷಿಯಿಂದ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಸ್ವಾತಿನ ಹುಡುಕೊಂಡು ದೇವಸ್ಥಾನ ಹತ್ರ ಬರ್ತಿರ್ಬೇಕಾದ್ರೆ ಅವಳು ದುಪ್ಪಟ್ಟ ರೋಡಲ್ಲಿ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇದೇನಿದು, ಅಜ್ಜಿಗೆ ಡ್ಯಾಶ್ ಹೊಡೆದು ದುಪ್ಪಟ್ಟ ಬಿಟ್ಟೋದ್ಲ ಅಥವಾ ಮಿಸ್ ಆಗಿ ಏನಾದರೂ ಬಿಟ್ಟೋದ್ಲ, ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಆ ಕಡೆ ಈ ಕಡೆ ಸೈಡ್ ನೋಡ್ತಿರ್ಬೇಕಾದ್ರೆ ಅಲ್ಲೊಂದು ಕ್ಯಾಮ್ರಾ ನೋಡ್ತಾನೆ. CC ಕ್ಯಾಮ್ರಾ ನೋಡಿಬಿಟ್ಟು ಅಂಗಡಿಯವ್ರ ಹತ್ರ ಬಂದುಬಿಟ್ಟು, ಮೇಡಮ್ ಇದು ವರ್ಕ್ ಆಗ್ತಿದ್ರೆ ಸ್ವಲ್ಪ CC ಕ್ಯಾಮ್ರಾ ಚೆಕ್ ಮಾಡಬೇಕಂತ ಅಂದಾಗ, ಆಗಲ್ಲ ಸರ್, ಯಾಕೆ ಸರ್ ನೀವು ಯಾರು ಅಂತ ಅನ್ಬೇಕಾದ್ರೆ, ನನ್ನ ಹೆಂಡತಿ ದೇವಸ್ಥಾನಕ್ಕೆ ಬಂದಿದ್ಲು, ದುಪ್ಪಟ್ಟ ನೋಡಿದರೆ ಇಲ್ಲಿ ಬಿದ್ದಿದೆ, ದಯವಿಟ್ಟು ಯೂಸ್ ಆಗುತ್ತೆ, ಇಟ್ಸ್ ಎಮರ್ಜೆನ್ಸಿ, ಸ್ವಲ್ಪ ತೋರಿಸ್ತೀರಾ ಅಂತ ಅಂದಾಗ, ಸಿಸ್ಟಮ್ ವರ್ಕ್ ಆಗ್ತಿಲ್ಲ, ಮೊಬೈಲಲ್ಲಿ ನೋಡಿ ಅಂತ ಅಂದಾಗ, ಈ ಕಡೆ ಸ್ವಾತಿ ಕಿಡ್ನಾಪ್ ಆಗಿರೋದನ್ನೆಲ್ಲ ನೋಡ್ತಾ ಇರ್ತಾನೆ. ನೋಡ್ಬಿಟ್ಟು ಅವನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗಿಬಿಟ್ಟು ಫೋನ್ ಕೊಟ್ಬಿಟ್ಟು ಥ್ಯಾಂಕ್ಸ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾ ಇರ್ತಾನೆ. ಹಾಗೆ ನೋಡು ನಿತಿನ್, ನೀನು ಹಠ ಮಾಡಬೇಡ, ಮದುವೆ ಆಗು ಅಂತ ಇನ್ನೊಂದು ಕಡೆ ರಾಗಿನೇ ಹೇಳ್ತಿರ್ಬೇಕಾದ್ರೆ, ಕತೆ ತುಂಬ ಚೆನ್ನಾಗಿದೆ ಹೇಳೆ ಅಂತ ಅನ್ಬೇಕಾದ್ರೆ, ಅಷ್ಟೊತ್ತಿಗೆ ಅಪ್ಪನ ಜೊತೆ ಮಾತಾಡ್ಕೊಂಡು ಒಳಗಡೆ ರಂಜನ್ ಬರ್ತಾನೆ. ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಅಂದಾಗ, ಫ್ಯಾಮಿಲಿ ಡಾಕ್ಟರ್ ಜೊತೆ ಮಾತಾಡ್ತಿದ್ದೆ, ನಮ್ಮ ಭಾವನಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕಂತ ಸ್ವಲ್ಪ ಹೇಳ್ಕೊಡ್ತಿದ್ರು ಅಂತ ಅಂದಾಗ, ಓಹೋ ಫ್ಯಾಮಿಲಿ ಡಾಕ್ಟರ್ ಜೊತೆ ಮಾತಾಡ್ತಿದ್ದ, ಮೊದಲು ನಿಮ್ಮ ಅಕ್ಕನಿಗೆ ಟ್ರೀಟ್ಮೆಂಟ್ ಕೊಡಿಸು, ನಿನಗೂ ನಿಮ್ಮ ಅಪ್ಪಂಗೂ ಸ್ವಲ್ಪ ಟೆನ್ಷನ್ ಕಡಿಮೆ ಆಗ್ಬೋದು ಅಂತಿದ್ರೆ, ಇವರಿಬ್ಬರು ಅವನ ಮುಖ ನೋಡಿಕೊಂಡು ನಗಾಡ್ತಾ ಇರ್ತಾರೆ. ಹಾಗೆ ಇದು ಗುಡ್ ಜೋಕ್, ಆದರೆ ತುಂಬ ಬ್ಯಾಡ್ ಆಗಿದೆ, ಈಗೇನು ಮದುವೆ ಆಗ್ತಾ ಇಲ್ವಾ ಅಂತ ಅಂದಾಗ, ನಾನು ಆಗಲ್ಲ ಅಂತ ನಿತಿನ್ ನಗಾಡ್ತಿದ್ರೆ, ಮತ್ತಷ್ಟು ಕೋಪ ಮಾಡ್ಕೊಂಡು ರಾಗಿಣಿ ಗುರಾಯಿಸ್ತಾ ಇರ್ತಾಳೆ. ನೋಡು ನಿನ್ನೊಳದಕ್ಕೆ ಹೇಳ್ತಾ ಇರೋದು, ಅಕ್ಕನ ಮದುವೆಯಾಗಿ ಲೈಫ್ನ ಸೆಟಲ್ ಮಾಡ್ಕೋ, ಇಲ್ಲ ಅಂತ ಅಂದರೆ ಏನು ಮಾಡ್ತೀನಿ ಇಲ್ವೋ ನನಗೆ ಗೊತ್ತಿಲ್ಲ ಅಂತ ಈ ಕಡೆ ರಂಜನ್ ಆವಾಜ್ ಆಗ್ತಾ ಇರ್ತಾನೆ. ಮತ್ತೆ ರಂಜನ್ ಹೇಳ್ತಾ ಇರ್ತಾನೆ, ಹಾಗಾದರೆ ಸ್ವಾತಿನ ಮನಸ್ಸಲ್ಲಿ ಇಟ್ಕೊಂಡು ಇವನು ಈ ರೀತಿ ಎಲ್ಲ ಆಡ್ತಾ ಇದ್ದಾನೆ ಅಕ್ಕ ಅಂದಾಗ, ಹೌದು ವಂಶಿ ಏನೇನಾದರೂ ಬಿಟ್ಟು ಸ್ವಾತಿ ವಾಪಸ್ ಬರ್ತಾಳ, ಅದಕ್ಕೆ ಕಾಯ್ತಾ ಇದ್ದಾನೆ ಅಂತ ಅಂದಾಗ, ಮುಚ್ಚೆ ಬಾಯ್, ಆ ಥರ ಬುದ್ಧಿ ಇರೋದಲ್ಲ ನಿನಗೆ, ಅವ್ರ ಜೀವನ ಚೆನ್ನಾಗಿರಲಿ ಅಂತ ಬಯಸ್ತೀನ ಹೊರತು ಇನ್ನೇನು ಉದ್ದೇಶ ಇಲ್ಲ ಅಂತ ಅಂದಾಗ, ಹಾಗಾದರೆ ಅಕ್ಕನ ಮದುವೆ ಆಗಿ ನಿನಗೇನೋ ಪ್ರಾಬ್ಲಮ್ ಅಂತ ಅಂದಾಗ ಗುರಾಯಿಸ್ಕೊಂಡು ರಂಜನ್ನ ನಿತಿನ್ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.